ನಿಮ್ಮನ್ನು ನೀವು ಅರಿಯಿರಿ, ನಿಮ್ಮ ಒಳಗಡೆ ಇಳಿರಿ ಎಲ್ಲರೂ ಹೇಳ್ತಾರೆ. ಆದರೆ ಯಾರೂ ಅರ್ಥ ಮಾಡಿಸಲ್ಲ ಹೇಗೆ ಇಳಿಯೋದು. ಎಲ್ಲರಿಗೂ ತನ್ನ ಒಳಗಡೆ ಇಳಿಬೇಕು ಅನ್ನೋದಿದೆ, ಆದರೆ ಹೇಗೆ, ಒಳಗಿನ ಯಾತ್ರೆ ಹೇಗೆ ಮಾಡೋದು, ಆ ಅಂತರ್ಯಾತ್ರೆಯ ಬಗ್ಗೆ ಒಂದು ಬ್ಲೂ ಪ್ರಿಂಟ್ ಹಾಕಿಕೊಡುವ ಪ್ರಯತ್ನ. ಝೆನ್ ಯೋಗ ಅನ್ನೋ ನಾಲೆಜ್ ನನಗೆ ಸಿಗೋ ತನಕ ನನಗೂ ಮನಸ್ಸಿನ ಬಗ್ಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ. ನಾನು ಮೆಡಿಟೇಷನ್ನು ಆಧ್ಯಾತ್ಮಿಕ ಗುರುಗಳ ಹತ್ರ ಭೇಟಿ ಕೊಡ್ತಾ ಇದ್ದೆ. ಸಿದ್ಧರ ಬೆಟ್ಟ ಅಂತ ಸ್ಥಳಗಳಲ್ಲಿ ಸಿದ್ಧರ ಹುಡುಕಾಟದಲ್ಲಿದ್ದೆ. ನನಗೆ ಗೊತ್ತಾಗ್ತಾ ಇರಲಿಲ್ಲ ಯಾವ ಪಾಯಿಂಟಲ್ಲಿ ನಾನು ಕೆಲಸ ಮಾಡಬೇಕು ಆಧ್ಯಾತ್ಮಿಕ ಉನ್ನತಿಗೋಸ್ಕರ. ಝೆನ್ ಯೋಗ ಬರೋದಕ್ಕಿಂತ ಮುಂಚೆ ನಾನು ಕೋಪ ಮಾಡಿಕೊಳ್ಳಲ್ಲ ಅಂತಿದ್ದೆ. ಜಾಸ್ತಿನೇ ಕೋಪ ಬರೋದು. ಒಂದು ದಿವಸ ಬಿಟ್ಟರೆ ಎರಡನೇ ದಿವಸಕ್ಕೆ ಜಾಸ್ತಿನೇ ಕೋಪ ಬರೋದು. ಇವತ್ತು ಮಾಸ್ಟರ್ಬೇಷನ್ ಮಾಡಲ್ಲ, ಪಾರ್ನ್ ವಿಡಿಯೋ ನೋಡಲ್ಲ ಅಂದ್ಕೊಳ್ತಿದ್ದೆ. ಒಂದು ದಿವಸ ಕಂಟ್ರೋಲ್ ಮಾಡ್ತಿದ್ದೆ, 2 ದಿವಸ ಕಂಟ್ರೋಲ್ ಮಾಡ್ತಿದ್ದೆ, 3ನೇ ದಿವಸ ಓವರಾಗೇ ಮಾಡ್ತಿದ್ದೆ. ನನ್ನ ವಿಚಾರ, ಭಾವನೆ, ನನ್ನ ಎನರ್ಜಿ ಏನೂ ನನ್ನ ಕೈಲಿ ಇರ್ತಾ ಇರಲಿಲ್ಲ. ಝೆನ್ ಯೋಗ ಬಂದ ಮೇಲೆ ನನ್ನ ಅಂತರ್ಯಾತ್ರೆ ಸುಗಮವಾಗಿ ನಡೀತಾ ಇದೆ. ನನಗೆ ಈಗ ಕೋಪ ಬರ್ತಾ ಇಲ್ಲ. ಬ್ರಹ್ಮಚರ್ಯ ಎಷ್ಟು ದಿವಸ ಮಾಡಬೇಕಂದ್ರೂ ನನ್ನ ಮೈಂಡ್ ಮೇಲೆ, ನನ್ನ ಸೆಂಟ್ರ್ ಮೇಲೆ ನನಗೆ ಕಂಟ್ರೋಲ್ ಇದೆ. ನನ್ನ ಇಮೋಷನ್ ಮೇಲೆ ನನಗೆ ಕಂಟ್ರೋಲ್ ಇದೆ. ಸಿಗರೇಟ್ ಸೇದೋದು ಬಿಟ್ಟು 2-3 ವರ್ಷನೇ ಆಗೋಯ್ತು. ಸೇದಬೇಕಂತ ಯಾವತ್ತೂ ಅನಿಸಿಲ್ಲ. ಕೋಪ ಬರಲ್ಲ. ಕೋಪ ಬಂದರೂ ನಾನು ಯಾಕೆ ಟ್ರಿಗರ್ ಆದೆ, ಅವ್ರು ಹೇಳಿದ ಮಾತಲ್ಲಿ ಸತ್ಯ ಇರ್ಬೋದಾ, ನನ್ನ ಈಗೋಗೆ ಹರ್ಟ್ ಆಗ್ತಾ ಇದೆಯಾ ನೋಡುವ ವಿವೇಕ ಬೆಳೆದಿದೆ. ರೋಡಲ್ಲಿ ಹೋಗ್ತಾ ಇರೋರನ್ನು ನೋಡಿ ಅಲ್ಲಿ ನೋಡು ಲೋಪ ನನ್ನ ಮಗ ಹೋಗ್ತಾ ಇದ್ದಾನೆ ಅಂದರೆ ಅಲ್ಲಿ ಹೋಗೋವನು ಲೋಪರಾಗಿರಲ್ಲ, ಇಲ್ಲಿ ಹೇಳ್ತಾ ಇರೋನೇ ಲೋಪರಾಗಿರುವ ಸಾಧ್ಯತೆ ಜಾಸ್ತಿ. ಅಲ್ಲಿ ನೋಡು ಕಳ್ಳನ ಮಗ ಹೋಗ್ತಾ ಇದ್ದಾನೆ ಅಂದರೆ ಹೋಗುವವನು ಸುಮ್ಮನೆ ಹೋಗ್ತಾ ಇರ್ತಾನೆ, ಅವನು ಕಳ್ಳನ ಮಗ ಆಗಿರಲ್ಲ. ಇಲ್ಲಿ ಮಾತಾಡ್ತಾ ಕೂತಿರ್ತಾರಲ್ಲ, ಇವರಿಬ್ಬರಲ್ಲೇ ಯಾರಾದರೂ ಒಬ್ಬರು ಕಳ್ಳನ ಮಗ ಆಗಿರೋ ಸಾಧ್ಯತೆ ಜಾಸ್ತಿ. ಇವೆಲ್ಲ ನನಗೆ ಅರ್ಥ ಆಗಿದ್ದು ಝೆನ್ ಯೋಗ ಬಂದ ಮೇಲೆ. ನಮಗೆ ಹೊರಗಡೆ ಹೋಗುವ ದಾರಿ ಗೊತ್ತಿದೆ, ಚಪ್ಪಲಿ ಹಾಕ್ಕೊಳ್ತೀವಿ, ಹೋಗ್ತೀವಿ. ಒಳಗಡೆಗೆ ಹೋಗೋ ದಾರಿ, ಒಳಗಡೆಯ ಸ್ಪೇಸ್ ಗೊತ್ತಿಲ್ಲ ಅಂದರೆ ಹೇಗೆ ಹೋಗ್ತೀರಾ? ಕಣ್ಣು ಮುಚ್ಕೊಂಡ್ರೆ ಎಲ್ಲ ಕೆಟ್ಟದ್ದೇ, ನೋವಿನ ಸಂಗತಿ, ಯಾರೋ ಏನು ಹೇಳಿದ್ದು ಅವೇ ಓಡಾಡ್ತವೆ. ಇನ್ನು ಟೆನ್ಷನ್, ಡಿಪ್ರೆಷನ್ ಜಾಸ್ತಿನೇ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನನಗೆ ಅರ್ಥ ಆಗಿದ್ದು ಮೈಂಡ್ ಅನ್ನೋದು ಒಂದು ವೈಬ್ರೇಷನ್, ಅದೇ ಶರೀರನ ಕಂಟ್ರೋಲ್ ಮಾಡ್ತಾ ಇದೆ. ನಾವು ಈ ಶರೀರದ ಮೂಲಕನೇ ಆತ್ಮದ ಅನುಭವ ಪಡಿಬೇಕು. ಅದಕ್ಕೆ ಜನ್ಮ ಜನ್ಮದ ಯಾತ್ರೆ ಬೇಕು. ಆದರೆ PJ ಸೇಹರ್ ಈ ಝೆನ್ ಯೋಗ ಬುಕ್ಕಲ್ಲಿ ಹೇಳಿರುವಂತಹ ಪ್ರಾಕ್ಟೀಸ್ಗಳನ್ನು ಮಾಡ್ತಾ ಬಂದರೆ ಈ ಜನ್ಮದಲ್ಲೇ ಆತ್ಮಜ್ಞಾನ ಆಗಬಹುದು. ನಮ್ಗೆ ಯಾರಾದರೂ ನೀನು ಮಾಡ್ತಾ ಇರೋ ತಪ್ಪು, ನೀನು ಮಾಡಿದ್ದು ಸರಿ ಇಲ್ಲ ಅಂದರೆ ನಮಗೆ ಕೋಪ ಬರ್ತದೆ. ನಿನಗೆ ಒಳ್ಳೇದು ಕಾಣಲ್ವಾ, ಬರೀ ಕೆಟ್ಟದ್ದು ಮಾತ್ರ ಕಾಣುತ್ತಾ ಅಂತೀವಿ. ಆದರೆ ಅದೇ ನಮಗೆ ಇನ್ಸೈಟ್ ಸಿಕ್ತು ಅಂದರೆ, ಇನ್ಸೈಟ್ ಅಂದರೆ ನಮಗೆ ಹೊಳೆಯೋದು, ನಾನು ಈ ರೀತಿ ಮಾಡಬಾರ್ದಾಗಿತ್ತು, ಮಾಡಿದ್ದು ಸರಿಯಿಲ್ಲ ಅಂತ ನಮ್ಗೆ ಅನಿಸಿದರೆ ಅವತ್ತು ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಒಳಗಿಂದ ಬಂದರೆ ನಾನು ಮಾಡಿದ್ದು ಹೌದು ತಪ್ಪೆ ಅಂತ ಅನಿಸ್ತದಲ್ಲ, ಆವಾಗ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಈ ಇನ್ಸೈಟ್ ಬರಬೇಕು ಅಂದರೆ ನಾವು ನಮ್ಮ ಪಂಚೇಂದ್ರಿಯನ ಕಂಟ್ರೋಲ್ ಮಾಡಿದ್ದನ್ನು ಕಲಿಬೇಕಾಗ್ತದೆ. ನಮ್ಮ ಮೈಂಡಲ್ಲಿರುವಂತಹ ಸೆಲ್ಸ್ನ ಟ್ರೈನಪ್ ಮಾಡಬೇಕು. ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಅಂತಾರಲ್ಲ, ಅದೇ ಪ್ರಕಾರ ಝೆನ್ ಯೋಗದಲ್ಲಿ ಪ್ರಾಕ್ಟೀಸ್ ಇದೆ. ನಾವು ನಮ್ಮ ಸೆಕ್ಸ್ ಮೇಲೆ, ನಮ್ಮ ಸ್ಲೀಪ್ ಮೇಲೆ, ನಮ್ಮ ಬ್ರೀದಿಂಗ್ ಮೇಲೆ, ನಮ್ಮ ಫುಡ್ ಮೇಲೆ ಕೆಲಸ ಮಾಡಬೇಕಾಗ್ತದೆ. ಹಾಗೆಯೇ ಡ್ರಿಫ್ಟ್ ವಾಚ್ ಮಾಡಬೇಕಾಗ್ತದೆ. ಈ ಪ್ರಾಕ್ಟೀಸ್ ಮಾಡ್ತಾ ನಾವು ಅಂತರ್ಯಾತ್ರೆ ಮಾಡಬಹುದು. ಯಾವ ರೀತಿ ನಾವು ಅಂತರ್ಯಾತ್ರೆ ಮಾಡಬೇಕು ಅನ್ನೋದನ್ನು ಝೆನ್ ಯೋಗ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಹೊಸದಾಗಿ ಮತ್ತೆ 4-5 ವಿಡಿಯೋ ಮಾಡಿದ್ದೀನಿ, ಕಂಟಿನ್ಯೂ ಆಗುತ್ತೆ, ನೋಡಿ ಕಲೀರಿ. ಇಷ್ಟ ಆದರೆ ಲೈಕ್ ಮಾಡಿ, ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಸಹ ಮಾಡಿ. 1 ತಿಂಗಳು ಪೂರ್ತಿ 30 ವಿಡಿಯೋ ಮಾಡಬೇಕಂತಿದ್ದೀನಿ. ನಿಮ್ಮ ಸಹಕಾರ ಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.